ಎಲ್ಲಾರು ಇವತ್ತಿನಪ್ಪ ಅಂದ್ರೆ ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೇಕು. ರೈತನ ಮಗ ರೈತ ಆಯ್ತೀನಿ ಅಂದ್ರೆ ಯಾರು ಒಪ್ಕೊಳ್ಳೋದೇ ಇಲ್ಲ ಜನ. ಯಾರು ಒಪ್ಪಲ್ಲ. ನಮಸ್ತೆ ಬಂಧುಗಳೇ, ಇವತ್ತಿನ ವಿಡಿಯೋ ನಮ್ಮ ಯುವ ಜನತೆಗೆ ಮತ್ತು ಯುವ ರೈತರಿಗೆ ಒಂದು ಪ್ರೇರಣೆ ಆಗುತ್ತೆ. ಇವತ್ತು ನಿಮಗೆ ಅಂಥ ಒಬ್ಬ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಈತ ಒಬ್ಬ ವೃಕ್ಷ ರಕ್ಷಕ, ಪರಿಸರ ಪ್ರೇಮಿ. ಈತ MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದು ಸತತವಾಗಿ 8 ವರ್ಷಗಳ ಕಾಲ ದುಡ್ದಂಥ ತನ್ನ ಹಣವನ್ನೆಲ್ಲ ತನ್ನಲ್ಲಿ ಇದ್ದಂಥ ಒಂದು 7 ಎಕರೆ ಜಮೀನಿಗೆ ಇನ್ವೆಸ್ಟ್ ಮಾಡಿ ನಾನಾ ರೀತಿಯ ಜಾತಿಯ ಮರಗಳನ್ನೆಲ್ಲ ನೆಟ್ಟಿ ಇವತ್ತು ಒಂದು ಕಾಡು ಥರ ನಿರ್ಮಾಣ ಮಾಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ಒಂದು ರೆಸಾರ್ಟ್ ನಿರ್ಮಾಣ ಮಾಡ್ಕೊಂಡು ದೇಶ ವಿದೇಶಗಳಿಂದೆಲ್ಲ ಬಂದು ನೋಡುವಂಥ ಒಂದು ಟೂರಿಸಂ ಪ್ಲೇಸ್ ಆಗಿದೆ. ಈತ ಒಬ್ಬ ಪರಿಸರ ಪ್ರೇಮಿ ಅಂದರೆ ತಪ್ಪಾಗಲಾರದು ಬಂಧುಗಳೇ. ಇವತ್ತು ಅಂಥ ಪರಿಸರ ಪ್ರೇಮಿನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನೋಡಿ, ಇದೇ ಆ ರೆಸಾರ್ಟ್ನ ಎಂಟ್ರೆನ್ಸ್ ಬಂಧುಗಳೇ, ಆಮೆಗುಂಡಿ ರೆಸಾರ್ಟ್ ಅಂತ. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ. ಒಳಗಡೆ ಹೋಗೋಣ ಈಗ. ನೋಡಿ, ಎಂಟ್ರೆನ್ಸೇ ತುಂಬ ಗ್ರ್ಯಾಂಡ್ ಆಗಿದೆ ಬಂಧುಗಳೇ. ಮರಗಿಡಗಳೇ ನಮ್ಮನ್ನ ಸ್ವಾಗತ ಕೋರ್ತಾ ಇದ್ದಾವೆ. ಬನ್ನಿ ಹೋಗೋಣ. ನಮಸ್ತೆ ವಿಜಯ್. ಓಹೋ ವಿಜಯ್ ಅವರೇ, ನಮಸ್ಕಾರ. ಮತ್ತೆ ಆರಾಮ? ಆರಾಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ನೋಡಿ. ಮತ್ತೆ ನೀವೇ ಕೆಲಸ ಮಾಡಿಸ್ತಿದ್ದೀರಾ? ಏನ್ ಸರ್ ಮಾಡೋದು, ಹಾಳಾಗಿ ಕೆಲಸ ಮಾಡಬೇಕು, ಅರ್ಥನಾಗಿ ತಿನ್ಬೇಕು ಅಂತ ನಮ್ಮ ಅಪ್ಪ ಹೇಳವ್ರೆ. ಒಳ್ಳೆ ಮಾತು. ವಿಜಯ್ ಅವರೇ, ನಿಮ್ಮ ರೆಸಾರ್ಟ್ ಬಗ್ಗೆ ತುಂಬಾ ಅದ್ಭುತವಾದಂತ ವಿಚಾರಗಳನ್ನ ಕೇಳ್ಪಟ್ವಿ. ನಮ್ಮ ಆಡಿಯನ್ಸ್ಗೆ ಸ್ವಲ್ಪ ನಿಮ್ಮ ರೆಸಾರ್ಟ್ನ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ ಬನ್ನಿ ಸರ್. ಅದಕ್ಕೇನಂತೆ. ವಿಜಯ್ ಅವರೇ, ನಿಮ್ಮ ಹತ್ರ ಇರೋ 6 ಎಕರೆ ಜಮೀನು, ಈ 6 ಎಕರೆ ಜಮೀನಲ್ಲಿ ಎಷ್ಟು ಮರಗಳು ನೆಟ್ಟಿದ್ದೀರಾ? ಸುಮಾರು ಒಂದು 4 ರಿಂದ 5 ಸಾವಿರ ಮರ ಇದೆ ಸರ್. ಓಹೋ. ಇದೆಲ್ಲ ಆರ್ಟಿಕಲ್ಚರ್ ಮರ ಇದೆ, ಕಾಡು ಜಾತಿ ಮರ ಇದೆ, ಹಣ್ಣಿನ ಜಾತಿ ಇದೆ, ಮತ್ತೆ ಆಯುರ್ವೇದಿಕ್ ಗಿಡ ಪ್ಲಾಂಟ್ಸ್ ಇದೆ, ಎಲ್ಲಾ ಜಾತಿ ಮರ ಇದೆ. ಅಂದ್ರೆ ಇಲ್ಲಿ ಬರೋರಿಗೆ ಪ್ರತಿ ಮರಗಳ ಪರಿಚಯ ಕೂಡ ಆಗುತ್ತೆ. ಹೌದು ನೋಡಿ, ನಾವು ಈಗ ಬಂದ್ರು ಇದೊಂದು ಆಲ್ಫನ್ ಮರ, ಇದ್ರ ಏನಿದು, ಯಾವ ಪ್ರಭೇದ, ಇದಕ್ಕೆ ಏನು ಯೂಸೇನು, ಆಮೇಲೆ ಮಕ್ಳಿಗೆ ಎಲ್ಲ ಗೊತ್ತಾಗಬೇಕು. ಹಾಗೆ ಎಲ್ಲ ರೀತಿ ಮಾಹಿತಿನೂ ಹಾಕಿದಿರಾ? ಎಲ್ಲ ಪ್ರತಿಯೊಂದು ಜಾತಿ ಮರದಕ್ಕೂ ಮಾಹಿತಿ, ಯಾವ್ಯಾವ ಜಾತಿ ಸೇರಿದೆ ಅದ್ರ ಬಗ್ಗೆ ಮಾಹಿತಿ, ಅದ್ರ ಯೂಸ್ ಏನನ್ನು ಹಾಕಿದೆ ಸರ್. ನಾನು ಬರೀ ಕಮರ್ಷಿಯಲ್ ಆಗಿನೂ ಮರ ಏನ್ ಹಾಕಿಲ್ಲ, ಕಾಡು ಜಾತಿ ಮರನೂ ಹಾಕಿದೀನಿ, ಅರಳಿ ಮರ ಹಾಕಿದೀನಿ. ಅರಳಿ ಮರ? ಹೌದು, ನಿಮ್ಗೆ ಅರಳಿ ಮರ ಗೊತ್ತಿರ್ಬೋದು. ಹೈಯೆಸ್ಟ್ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದು ಅರಳಿ ಮರನೇ. ಹೌದೌದು. ಕಮರ್ಷಿಯಲ್ ಮರನೂ ಹಾಕಿದೀವಿ. ಅದೇ ಒಂದೇ ಜಾತಿ ಮರ ಹಾಕಿದಾಗ ಮರಗಳು ಬರಲ್ಲ, ಫಾರೆಸ್ಟ್ ತರ ಫೀಲ್ ಆಗ್ಬೇಕು ಅಂತಾನೆ ಮರಗಳು ಹಾಕಿರೋದು. ಇದು ನೀವು ಇಲ್ಲಿ ಬಂದ್ರೆ ಕಂಪ್ಲೀಟ್ ಫಾರೆಸ್ಟ್ ತರನೇ ಫೀಲ್ ಆಗುತ್ತೆ ಎಲ್ಲರಿಗೂ. ಇದೇನ್ ಸೀತಾಫಲ ಅಲ್ವಾ? ಹೌದು ಸರ್. ಏನ್ ಸೀತಾಫಲ ಏನ್ ಕೀಳ್ತೀರಾ ಹಣ್ಣು? ನಾವ್ ಯಾವ್ದು ಕೀಳಲ್ಲ ಸರ್. ಇದೇನ್ ತಿಂದಿರೋದ ಹಣ್ಣು? ಎಲ್ಲ ಅರಳುವ ತಿನ್ನುತ್ತೆ, ಪಕ್ಷಿಗಳು ತಿನ್ನುತ್ತೆ. ಅಂದ್ರೆ ನೀವು ಯಾವ ಹಣ್ಣು ಕೀಳೋದೆ ಎಲ್ಲ ಪಕ್ಷಿಗಳಿಗೆ ಬಿಟ್ಟಿದ್ದೀರಾ? ಯಾವ್ದು ಕೀಳಲ್ಲ. ಓಹೋ, ಎಲ್ಲ ನೋಡಿ ಬಂಧುಗಳೇ, ನೀವು ನೋಡ್ಬೋದು. ಇವ್ರು ಮಾಡಿರ್ತಕ್ಕಂಥ ಇಲ್ಲಿ ಹಣ್ಣಿನ ಗಿಡಗಳು ಏನಿದೆ, ಇಲ್ಲಿ ಕಂಪ್ಲೀಟ್ ಆಗಿ ಪಕ್ಷಿಗಳಿಗೆ ಬಂದು ತಿನ್ನೋಕೆ ಅಂತಾನೆ ಬಿಡ್ತಾರೆ. ಇಲ್ಲಿ ಯಾವ ಹಣ್ಣುಗಳು ಸಹಿತ ಕೀಳೋದಿಲ್ಲ. ಇಲ್ಲಿ ನೀವೇ ನೋಡಬಹುದು, ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಹಣ್ಣುಗಳು ಪಕ್ಷಿಗಳು ಬಂದು ತಿಂದಿರೋದು ಇವೆಲ್ಲದನ್ನು. ಮತ್ತೆ ನಾವು ನ್ಯಾಚುರಲ್ ಯಾವ್ದು ಹಾಳು ಮಾಡಿಲ್ಲ ನಾನು. ನೇಚರ್ ಹೆಂಗಿದೆ ಹಂಗೆ ಉಪಯೋಗಿಸ್ಕೊಂಡು ಪ್ಲಾಸ್ಟಿಕ್ ಇಷ್ಟು ಯಾವ್ದು ಇರ್ತಾರ ಆತರ ಮಾಡಿದ್ರೆ. ಸುಮಾರು ಬೇವಿನ ಗಿಡಗಳನ್ನ ಹಾಕಿದ್ರೆ ವಿಜಯ್ ಅವರೇ? ಹೌದು ಸರ್. ಬೇವಿನ ಗಿಡ, ಆಯುರ್ವೇದಿಕ್, ಅಲ್ವೇರಾ. ಅಲ್ವೇರಾ, ಇದು ಕಾಡ್ಪತ್ರೆ ಅಂತ. ಈ ಶುಗರ್ಗೆಲ್ಲ ತುಂಬಾ ಇಲ್ಲ. ಮತ್ತೆ ಜಾಂಡೆ, ಇದಕ್ಕೆ ಇದ್ರಲ್ಲಿ ಕಿಡ್ನಿಲಿ ಸ್ಟೋನ್ ಗಿನ್ ಆಗಿದ್ರೆ ಇದನ್ನ ತಿಂತಾರೆ. ಇದ್ರ ಹೆಸರು ಕಾಡ್ಪತ್ರೆ ಅಂತ. ಹೌದು. ತುಳಸಿ, ದರ್ಬೆ ಹಾಕಿದ್ವಿ ನಾವು. ಇವತ್ತು ಗೊತ್ತಲ್ಲ ಸರ್, ಇವತ್ತಿನ ಮಕ್ಳುಗಳಿಗೆ ಯಾವ ಮರ ಯಾವ ಜಾತಿ ಅನ್ನೋದೇ ಎಲ್ಲ ಮರ್ತ್ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದವ್ರಿಗೆ ಇದ್ರ ಬಗ್ಗೆ ಗೊತ್ತಾಗ್ಲಿ ಅಂತಾನೆ, ಮತ್ತೆ ಇಲ್ಲಿ ಜನಗಳಿಗೂ ಗೊತ್ತಾಗ್ಲಿ ಅಂತಾನೆ ಪ್ರತಿಯೊಂದು ಮರದ್ದು ಒಂದು ಉಪಯೋಗ, ಮತ್ತೆ ಪ್ರತಿಯೊಂದು ಜಾತಿ ಮರನೂ ನಾನು ಇಲ್ಲಿ ಹಾಕಿದ್ದೀನಿ. ಅಂದ್ರೆ ಸ್ಕೂಲ್ಗಳಲ್ಲಿ, ಈಗಿನ ಸ್ಕೂಲ್ಗಳಲ್ಲಿ ಎಲ್ಲ ನಿಮ್ಗೆ ಗೊತ್ತಲ್ಲ, ರಾಗಿ ಮತ್ತೆ ಭತ್ತನ ಯಾವ ಮರದಲ್ಲಿ ಬಿಡ್ತದೆ ಅನ್ನೋ ಮರದಲ್ಲಿ ಜನ ಇದಾರೆ, ಮಕ್ಕಳಿದ್ದಾರೆ. ಏನು ಇವತ್ತು ವ್ಯವಸಾಯದ ಬಗ್ಗೆ ಆಗಲಿ, ಫಾರೆಸ್ಟ್ ಬಗ್ಗೆ ಆಗಲಿ ಒಂದು ಸ್ವಲ್ಪ ನಾಲೆಡ್ಜೇ ಇಲ್ಲ. ಅದೇ ಈ ರೆಸಾರ್ಟಿಗೆ ಬಂದಾಗ ಮಕ್ಕಳಿಗಳಿಗೆ ಒಂದು ಎಜುಕೇಶನ್ ಕೂಡ ಸಿಗುತ್ತೆ, ಯಾವ ಪ್ಲಾಂಟ್ ಏನೇ ಉಪಯೋಗ ಇದೆ ಅಂತ. ಅದಕ್ಕೋಸ್ಕರ ಬೋರ್ಡ್ಗಳು ಕೂಡ ಹಾಕಿದಿರಾ? ಅದನ್ನ ನಮ್ಮ ರೆಸಾರ್ಟ್ ಅಲ್ಲಿ ಒಂದು ಎಂಟರ್ಟೈನ್ ಒಂದೇ ಇಲ್ಲ, ಮೆಸೇಜು ಇದೆ. ಇದು ಬಂದವರಿಗೆಲ್ಲ ಟೆಂಟ್? ಇದು ಹೌದು, ಬಂದವರಿಗೆಲ್ಲ ಟೆಂಟ್ ಸರ್. ಬಂದವರಿಗೆಲ್ಲ ಟೆಂಟ್ ಬೇಕಾದ್ರೆ ಟೆಂಟಿನ ವ್ಯವಸ್ಥೆ ಇದೆ, ರೂಮ್ ವ್ಯವಸ್ಥೆ, ರೂಮ್ ವ್ಯವಸ್ಥೆನೂ ಇದೆ, ಕಾಟೇಜ್ ವ್ಯವಸ್ಥೆ ಎಲ್ಲ ಕಂಪ್ಲೀಟ್ ಆಗಿದೆ. ಅದನ್ನೆಲ್ಲ ಕಂಪ್ಲೀಟ್ ಆಗಿ ಆಮೇಲೆ ತೋರಿಸ್ತೀನಿ, ಬನ್ನಿ ನೋಡೋಣ. ವಿಜಯ್ ಅವರೇ, ಈ ರೆಸಾರ್ಟ್ಗೆ ಏನು ಆಮೆಗುಡ್ಡಿ ಅಂತಾನೆ ಹೆಸರಿಟ್ಟಿರೋದು ನೀವು? ಸರ್ ನಾವೇನಿಕ್ಕಿಲ್ಲ ಸರ್. ಇದು ಈ ಜಾಗ ಬಂದು ಮೊದಲು 1955 ನಮ್ಮ ತಾತ ಜಮೀನ್ ತಗೊಂಡಿದ್ರು. ಆಗಿಂದನೂ ಹಿಂಗೆ ಇತ್ತು, ಪಕ್ಕ ಇದೆ ನೋಡಿ, ಬೆಟ್ಟ ಗುಡ್ಡ ಕಲ್ಲು. ಅಂದ್ರೆ ಈ ಜಾಗದಲ್ಲಿ ಮರ ಗಿಡ ಏನು ಇರ್ಲಿಲ್ಲ? ಮರ ಗಿಡ ಏನು ಇರಲ್ಲ. ಇದೊಂಥರ ಕರ್ಲು ಭೂಮಿ. ಮರ ಗಿಡ ಇತ್ತು, ಕಡಿಮೆ ಮರ, ಯಾವ್ದೋ ಮುಳ್ಳಿನ ಜಾತಿಗಳು, ಸ್ವಲ್ಪ ಬೇವಿನ ಮರ ಇತ್ತು. ಈ ಭೂಮಿಲಿ ವ್ಯವಸಾಯ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ತಾತ ಬಿಟ್ಬಿಟ್ಟಿದ್ರು. ಇದೊಂಥರ ಕರ್ಲು ಭೂಮಿ. ಆಮೇಲೆ ಇಲ್ಲೊಂದು
ಚಿಕ್ಕದು ಒಂದು ಹಳ್ಳ ಹೋಗೋದು. ಈ ಹಳ್ಳದಲ್ಲೇ ಒಂದು ಯಾವಾಗೂ ನೀರಿರುತ್ತದೆ, ಒಂದು ಜಾಗದಲ್ಲಿ ನೀರಿರೋದು, ಅಲ್ಲಿ ಯಾವಾಗೂ ಆಮೆಗಳು ಇರೋದಂತೆ. ಅದಕ್ಕೇನ್ ಮಾಡಿದ್ರು ನಮ್ಮೂರವರೇ ಇದನ್ನ ಆಮೆಗುಂಡಿ ಅಂತ. ಊರವರೇ ಇಟ್ಟಿದೆ. ಹೌದು, ಇದು ಟ್ರೆಡಿಷನ್ ಆಗಿ ಬಂದಿರೋದು ನೇಮು. ಯಾವಾಗ ಬಂತು ಏನು ಅಂತ ನನಗೆ. ನೀವು ಏನ್ ಕೆಲಸ ಮಾಡ್ತಿದ್ರಿ ಮೊದಲು? ನಾನ್ ಬಂದು 2005ರಲ್ಲಿ ನಂದು 3ರಲ್ಲಿ ಡಿಗ್ರಿ ಕಂಪ್ಲೀಟ್ ಆಯ್ತು. 2005ರಲ್ಲಿ ಬೆಂಗಳೂರಲ್ಲಿ MNC ಕಂಪ್ನಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಯಾಕೋ ನನಗೆ ಕೆಲಸ ಅಡ್ಜಸ್ಟ್ ಆಗಿಲ್ಲ. ಏನಾರ ಬಂದು ಇಲ್ಲೇ ಏನಾರು ಸಾಧಿಸೋಣ ಅನ್ಕೊಂಡು ಬಂದೆ. ಓಹೋ, ಅಂದ್ರೆ ನಾನ್ ಕೇಳ್ಪಟ್ಟೆ ನೀವು ಸತತವಾಗಿ 8 ವರ್ಷಗಳ ಕಾಲ ಈ ರೆಸಾರ್ಟ್ ನ ಬಿಲ್ಡ್ ಮಾಡಿದ್ರಿ ಅಂತ. ಹೌದು. ಏನ್ ಗೊತ್ತಾ, ಎಲ್ಲಾರು ಕೇಳೋರು ಯಾಕೆ ಬಂದೆ ಅಂತ. ಎಲ್ಲಾರು ಇವತ್ತಿನ ಬಂದ ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೇಕು. ರೈತನ ಮಗ ರೈತ ಆಯ್ತೀನಿ ಅಂದ್ರೆ ಯಾರು ಒಪ್ಕೊಳ್ಳೋದೇ ಇಲ್ಲ ಜನ. ಯಾರು ಒಪ್ಪಲ್ಲ. ಆಕ್ಚುಲಿ ನಮ್ಮ ದೇಶನೇ ಯಾಕೆ ಹಿಂದುಳಿದಿದೆ ಅಂದ್ರೆ ಇದೇ ಮೇನ್ ಕಾರಣ. ನಮ್ಮ ರೈತನ ಮಗ ರೈತ ಆಗ್ಬೇಕು ಅಂತ ಅವನು ಅಪ್ಪನೂ ಇಷ್ಟಪಡಲ್ಲ, ಮಗನೂ ಇಷ್ಟಪಡಲ್ಲ. ಓ, ಹಾಗಾದ್ರೆ ಈ ರೆಸಾರ್ಟ್ ಓಪನ್ ಆಗಿ ಒಂದೇ ವರ್ಷ ಆಗಿರೋದು? ಓಪನ್ ಆಗಿ ಒಂದೇ ವರ್ಷ ಆಗಿರೋದು. ಒಂದೇ ವರ್ಷಕ್ಕೆ ನೀವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಡೆವಲಪ್ ಮಾಡಿದಿರ ಇದನ್ನ? ಏನ್ ಸರ್ ಮಾಡೋದು, 10 ವರ್ಷ ಪರಿಶ್ರಮ ಮಾಡಿದೀನಿ ಸರ್. 2011ರಿಂದ 2019ರವರೆಗೆ. ಓಹೋ, ವಿಜಯ್ ಅವ್ರು ಏನಿದು ಚಪ್ರ, ಇದು ಇಷ್ಟು ಚೆನ್ನಾಗಿದೆ ಇದು ಎಂಟ್ರಿ. ನಾವು ಮೊದಲೇ ಹೇಳಿದ ನಿಮ್ಗೆ, ನಾವು ಎಕೋ ಟೂರಿಸಮ್ಗೆ ನಾನು ಪ್ರಿಫರ್ ಕೊಟ್ಟಿರೋದು. ನಿಮ್ಗೆ ಯಾವ್ದು ನಾವು ಆರ್ಟಿಫಿಷಿಯಲ್ ಆಗಿ ಯಾವ್ದು ಮಾಡಿಲ್ಲ. ಎಲ್ಲ ನ್ಯಾಚುರಲ್ ಆಗಿ ಇದು ಮಾಡಿದೀರಾ. ಇದು ಕಾಡ್ನೆಲ್ಲಿಕಾಯಿ. ಓಹ್, ನಾವು ಬೆಟ್ಟದ ನಲ್ಲಿಕಾಯಿ ಅಂತ ಕರಿತೀವಿ. ಕೀಳ್ತೀರ ಒಂದು? ಅಂದ್ರೆ ಇದನ್ನು ನೀವೇನು ಇದಕ್ಕೆ ಅಂತ ಯೂಸ್ ಮಾಡಿಲ್ಲ? ನಾವೇನ್ ಕಮರ್ಷಿಯಲ್ ಎಲ್ಲ ಬಂದವ್ರು ತಿನ್ಬೋದು, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಓಹೋ, ನೋಡಿ ಬಂಧುಗಳೇ, ಬಂದವರೆಲ್ಲ ತಿನ್ಕೋಬಹುದು ಬೆಟ್ಟದ ನಲ್ಲಿಕಾಯಿ. ಸೂಪರ್ ಆಗಿರುತ್ತೆ ಇದು. ಚಿಕ್ ಡ್ಯಾಮ್. ಚಿಕ್ ಡ್ಯಾಮ್? ಹೌದು. ಇದು ಮೊದಲಾದ್ರೆ ವೇಸ್ಟ್ ಮಳೆ ನೀರು ಹೋಗೋದು ಇರ್ತಾರಲ್ಲ, ಚಿಕ್ ಡ್ಯಾಮ್ ಮಾಡಿ ಸ್ಟೋರೇಜ್ ಮಾಡಿದ್ದೀನಿ. ಓ, ಇದು ನ್ಯಾಚುರಲ್ ಆಗಿ ನೀರು ಹರಿತಿತ್ತ ಮೊದಲು ಈ ಜಾಗದಲ್ಲಿ? ಇದು ವೇಸ್ಟ್ ಆಗಿ ಹರಿದು ಅರ್ಕಾವತಿ ಹೋಗಿ ಅರ್ಕಾವತಿಯಿಂದ ಕಾವೇರಿ ನದಿಗೆ ಸೇರ್ಕೊಳ್ತಿತ್ತು. ಕಟ್ಟಿದ್ದೀನಿ. ಕಟ್ಟಿರೋದ್ರಿಂದ ಮೇನ್ ನಮಗೆ ಇದ್ರ ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್. ಓಹೋ, ಅಂದ್ರೆ ಇದರಿಂದ ನಿಮ್ಗೆ ಅಂತರ್ಜಲ ಮಟ್ಟ ಹೆಚ್ಚುತ್ತೆ. ಹೌದು. ಅದನ್ನೇ ನೀವು ಒಂದು ನಿಲ್ಸ್ಕೊಂಡು ಇಲ್ಲಿ ಅಣೆಕಟ್ಟು ತರ ಕಟ್ಕೊಂಡು ಈ ಕಡೆ ಈಜು ಭಾಗದಲ್ಲಿ ನೀವು ಒಂದು ಚಿಕ್ಕದಾಗ ಒಂದು ಫಾಲ್ಸ್, ಟೂರಿಸ್ಟ್ ಅಟ್ರಾಕ್ಷನ್ ತರ ಫಾಲ್ಸ್ ಮಾಡ್ಕೊಂಡಿದ್ದೀರಾ ಈ ಜಾಗದಲ್ಲಿ. ನಮ್ಮಲ್ಲಿ ಮೊದಲೇ ಗೊತ್ತಲ್ಲ ಸರ್, ಮಳೆ 1 ವರ್ಷ ಬಿದ್ರೆ 3 ವರ್ಷ ಬೀಳಲ್ಲ. ನೀರಿಗೆ ಇಲ್ಲ ಅಂದ್ರೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಮ್ಮ ವ್ಯವಸಾಯನೇ ಪ್ರಾಬ್ಲಮ್ ಆಗಿರೋದು ನೀರಿಂದ. ಅದಕ್ಕೋಸ್ಕರ ಮೇನ್ ಅಂಡರ್ಗ್ರೌಂಡ್ ನಮ್ಗೆ ಬೇಕಾಗಿರೋದು ನೀರು. ಈ ಆಮೆಗಳೆಲ್ಲ ಇದ್ರೊಳಗೇನೆ ಇರೋದು? ಹೌದು ಸರ್. ಇದು ಇದೇ ಆಮೆಗುಂಡಿ ಆಕ್ಚುಲಿ ನೀವು ಹೇಳ್ತಿದ್ದು? ಇದು ಆಮೆಗುಂಡಿ. ಓಹೋ, ಇದೇ ಆಮೆಗುಂಡಿ ಅಂತ. ಇದ್ರೊಳಗೆ ಬಹಳಷ್ಟು ಆಮೆಗಳಿದೆ. ಎಷ್ಟಿರ್ಬೋದು ಆಮೆಗಳು ಇದ್ರೊಳಗೆ? ತುಂಬಾ ಇದೆ ಸರ್, ನಾವಂತೂ ಕೌಂಟ್ ಮಾಡೋಕ್ಕಾಗಲ್ಲ. ಆಮೆ, ಮೀನು, ಹಾವು ಎಲ್ಲ ಇದೆ. ನೋಡಿ, ಹಾವುಗಳು, ಆಮೆಗಳು ಬೇಕಾದಷ್ಟಿದೆ ಇದ್ರೊಳಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಹೋಗ್ತಾ ಇರೋದಲ್ಲಿ ಕಾಣಿಸ್ತಾ ಇದ್ದಿಲ್ಲ, ಇಲ್ಲೊಂದು ಹಾವು ಕೂತಿದೆ ನೋಡಿ, ಒಂದು ರೆಸ್ಟ್ ಮಾಡ್ತಾ ಇದೆ. ನಮ್ಗೆ ನೋಡಿದ್ರೆ ಸಾಕು ತಲೆ ಮರೆಸ್ಕೊಬಿಡ್ತವೆ. ನಮ್ಮ ರೆಸ್ಟೋರೆಂಟು. ಇದು ರೆಸ್ಟೋರೆಂಟಾ? ಹೌದು. ಸಾಧ್ಯವಾದಷ್ಟು ನಾವು ನಮ್ಮೆಲ್ಲೇ ಬೆಳೆಯುವಂತ ಕೆಲವೆಲ್ಲ ಇಲ್ಲೇ ತರಕಾರಿ ಮತ್ತೆ ತೆಂಗಿನಕಾಯಿ ಎಲ್ಲ ನಾವು ಇಲ್ಲಿದೆ ಉಪಯೋಗಿಸ್ಕೊಂಡು ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತೀವಿ. ಓಹೋ. ಬಂಧುಗಳೇ, ಒಬ್ಬ ರೈತ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ಗೆ ಯಾವ ಥರ ಕಾಂಪೀಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಅದ್ಭುತವಾದಂಥ ಕ್ವಾಲಿಟಿ ಆದಂಥ ಒಂದು ರೆಸ್ಟೋರೆಂಟ್ನ ಇದರೊಳಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬನ್ನಿ ರೆಸ್ಟೋರೆಂಟ್ ಹೇಗಿದೆ ಅಂತ ನೋಡೋಣ. ನೋಡಿದ್ರ ಯಾವ ಥರ ಬಫೆ ಸಿಸ್ಟಮ್ ಒಳಗಡೆ ಯಾವ ಥರ ಮಾಡಿದ್ದಾರೆ ಅಂತ. ಅದರೊಳಗೆ ಅಷ್ಟೇ ಅಲ್ಲದೆ ನಮ್ಮ ಹಳ್ಳಿ ಚಿತ್ರಗಳ ಮುಖಾಂತರ ಗೋಡೆ ಮೇಲೆ ಚಿತ್ರಿಸಿದ್ದಾರೆ. ಇದು ರೆಸ್ಟೋರೆಂಟ್ ಏರಿಯಾ ಈ ಥರ ಇದೆ ಬಂಧುಗಳೇ. ಬನ್ನಿ ಒಳಗಡೆ ಕಿಚನ್ ಯಾವ ಥರ ಇದೆ ಅಂತ ನೋಡೋಣ. ನಮಸ್ಕಾರ ಸರ್. ನೋಡಿ ಬಂಧುಗಳೇ, ನೋಡ್ಬೋದು ತುಂಬ ಹೈಜೀನ್ ಆಗಿ ತುಂಬ ಒಳ್ಳೆ ವ್ಯವಸ್ಥೆ ಇದೆ ಒಳಗಡೆ ಕಿಚನ್. ಇದು ಸರ್ ಇದೇ ನೋಡಿ ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಪೂಲ್ ಇದು? ಹೋಗ್ಬೋದ ಒಳಗೆ? ಬಹಳಷ್ಟು ಜನ ಸ್ವಿಮ್ಮಿಂಗ್ ಪೂಲಲ್ಲಿ ಇರೋದಕ್ಕೆ ಕಾರಣ ನಾವು ಒಳಗಡೆ ಹೋಗಿ ಶೂಟ್ ಮಾಡೋಕ್ಕಾಗ್ತಾ ಇಲ್ಲ ಬಂಧುಗಳೇ. ನಿಮಗೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಶೂಟ್ ಮಾಡಿರ್ತಕ್ಕಂಥದ್ದು ನಿಂಗೆ ರನ್ ಮಾಡ್ತೀನಿ ನೋಡಿ. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಬಂದು. ಸರ್, ಏನು ಅನಿಸ್ತು ಈ ರೆಸಾರ್ಟ್ ಬಗ್ಗೆ? ಸರ್, ಇಟ್ಸ್ ಆಕ್ಚುಲಿ ಆಸಮ್ ಪ್ಲೇಸ್. ನಾವು ಚಿಲ್ಲಕ್ ಬಂದ್ವಿ. ನಾವು ನೈಟ್ ಬಂದ್ವಿ. ನಾವು ಏನು ಅನ್ಕೊಂಡ್ವಿ ನಾವು, ಬಟ್ ಇಲ್ಲಿ ಬಂದ ತಕ್ಷಣ ನಮ್ಮ ಎಕ್ಸ್ಪೆಕ್ಟೇಷನ್ ತನಕ ಇನ್ನ ತುಂಬಾ ಚೆನ್ನಾಗಿದೆ ಇದು. ರೇಟಿಂಗ್ಸ್ ತೊಡ್ಕೊಂಡ್ ಬಂದ್ರಿ, ರೇಟಿಂಗ್ಸ್ ಸುಮ್ಮನೆ ಅನ್ಕೊಂಡ್ರಿ ನಾವು. ಇಲ್ಲಿ ರೇಟಿಂಗ್ಸ್ ನಿಜವಾಗ್ಲೂ ಕೊಡ್ಬೋದು. ರಿಯಲಿ ಗುಡ್ ಪ್ಲೇಸ್ ಸರ್. ನಾವು ಬರುವಾಗ ಟ್ರಾವೆಲಿಂಗ್ ಸ್ವಲ್ಪ ಟಫ್ ಆಗಿತ್ತು, ಬಟ್ ಒಳಗಡೆ ಬಂದ ತಕ್ಷಣ ಇದು ವರ್ತ್ ಅಂತ ಅನಿಸ್ತಾ ಇದೆ. ಚೆನ್ನಾಗಿದೆ ಸರ್, ಚಿಲ್ಲಾಗಕ್ಕೆ ಒಂದು ಒಳ್ಳೆ ಪ್ಲೇಸ್. ಸಖತ್ ಪ್ಲೇಸ್, ತುಂಬಾ ಎಂಜಾಯ್ ಮಾಡ್ತಿದೀವಿ. ಮಕ್ಕಳಿಗೆಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ, ಆಟ ಆಡ್ಲಿಕ್ಕೆ. ದೊಡ್ಡವ್ರಿಗೂ ತುಂಬಾ ಆಪ್ಷನ್ಸ್ ಇದೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ. ಊಟ ಎಲ್ಲ ಚೆನ್ನಾಗಿತ್ತು. ಇಟ್ಸ್ ಗುಡ್ ಫಾರ್ ಅ ಫ್ಯಾಮಿಲಿ, ಗುಡ್ ಫಾರ್ ಫನ್, ಗುಡ್ ಫಾರ್ ಅಡ್ವೆಂಚರ್. ಅಡಿಕೆ ಹಾಕಿದ್ರಾ ಇಲ್ಲೆಲ್ಲ? ಹೌದು ಸರ್, 1500 ಗಿಡ ಅಡಿಕೆ ಇದೆ. 1500 ಗಿಡ ಅಡಿಕೆ? ಹೌದು. ಇದೆಲ್ಲ ಕಾಟೇಜಸ್ಸಾ? ಇದೆಲ್ಲ ಕಾಟೇಜಸ್. ತೆಂಗು ಒಂದು 250 ಗಿಡ ಇದೆ. ಇದು ಆಂಪಿ ಥಿಯೇಟ್ರಾ? ಒಳ್ಳೆ ಟ್ರೆಡಿಷನಲ್ ಡ್ರಾಯಿಂಗ್ ಮಾಡಿಸಿದಿರಾ. ಯಾರು ಫಂಕ್ಷನಿಗೆ ಬಂದವರು ಅದ್ಭುತವಾಗಿದೆ. ಸ್ಟೇಜ್ ಶೋಗೆಲ್ಲ ತುಂಬ ಅದ್ಭುತವಾಗಿದೆ ಇದೊಂದು ಜಾಗ.
ತೆಂಗಿನ ಮರಗಳು ಇಷ್ಟು ಚಿಕ್ಕ ಮರಗಳು ಆದರೂ ಕೂಡ ತುಂಬ ಫಸಲು, ಒಳ್ಳೆ ಫಸಲು ಬಿಟ್ಟಿದೆ ಇಲ್ಲಿ. ಮರಗಳಿಗೆ ನೀವು ನೋಡು ಸಿಟಿಗಳಲ್ಲೆಲ್ಲ ನೋಡ್ಬೋದು, ಮರಗಳ ಬುಡಕ್ಕೆ ಕಾಂಕ್ರೀಟ್ ಹಾಕಿ ಮುಚ್ಚಿ ಗಿಡಗಳನ್ನ ಕಂಪ್ಲೀಟಾಗಿ ನೀರು ಹೋಗದೇ ಇರೋಂಥ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲೆಲ್ಲ ಎಲ್ಲ ಮರಗಳಿಗೂ ಅನುಕೂಲ ಮಾಡಿದ್ದಾರೆ. ತೆಂಗಿನಕಾಯಿ ಕಾಯಿಲೆ ಎಲ್ಲ ಬೀಳ್ತಾ ಇರ್ತವೆ. ನಿಮ್ಮಲ್ಲಿ ಏನು ಅಷ್ಟೊಂದು ಫಸಲು ಬರ್ತಾ ಇದೆಯಲ್ಲ ಇಷ್ಟು ಚಿಕ್ಕ ಇದರಲ್ಲಿ ಮರದಲ್ಲಿ? ಸರ್ ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡ್ತೀವಿ ಸರ್ ನಾವು. ಆರ್ಗ್ಯಾನಿಕ್ ಮಾಡೋದ್ರಿಂದ ಹೌದು, ಈ ಥರ ಫಸಲು ಸಿಗುತ್ತಾ? ಇದು ಎಷ್ಟು ವರ್ಷದ ಗಿಡ ಇದು ಮರ? ಸರ್ ಎಲ್ಲ ಒಂದು 4 ರಿಂದ 5 ವರ್ಷದ ಮರ ಇದು. 5 ವರ್ಷಕ್ಕೆ ಎಷ್ಟು ಚೆನ್ನಾಗಿ ಫಸಲು ಬಿಟ್ಟಿದೆ ನೋಡಿ. ಇದು ಎಳ್ನೀರಲ್ಲಿ ಎಷ್ಟು ಅದ್ಭುತವಾಗಿದೆ ನೋಡಿ ಬಂಧುಗಳೇ. ಒಳ್ಳೆ ಅದ್ಭುತವಾದ ತೋಟ. ಇವರು ಈ ತೋಟದಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಅದ್ರ ಜೊತೆಗೆ ನೀವು ಒಂದು ರೆಸಾರ್ಟ್ನ ಮಾಡ್ಕೊಂಡು ಜನಗಳಿಗೆ ಮಾಹಿತಿನೂ ಕೊಡ್ತಾ ಎಲ್ಲ ರೀತಿ ಇನ್ಕಮ್ನು ಒಬ್ಬ ರೈತ ತೆಗಿಬೋದು ಅನ್ನೋದಕ್ಕೆ ವಿಜಯ್ ಅವರೇ ನೀವು ಅದ್ಭುತವಾದಂಥ ಒಂದು ಮೋಟಿವೇಶನ್ ಇವತ್ತು ನಮ್ಮ ರೈತರಿಗೆ. ಇದು ಮಹಾಗನಿ ಅಂತ. ಓಹೋ, ಇದು ಮಹಾಗನಿ. ಇಲ್ಲಿ ಸಿಲ್ವರು ಹಾಕಿದಿರಾ, ಮಹಾಗನಿ ಹಾಕಿದಿರಾ, ನನ್ನ ಕಣ್ಣಿಗೆ ಕಾಣಂಗೆ ಅಡಿಕೆ ಹಾಕಿದಿರಾ, ತೆಂಗಿನ ಹಾಕಿದಿರಾ, ಹೊಂಗೆ ಗಿಡ ಇದು. ಓಹೋ, ಮಾವಿನ ಮರ, ಎಲ್ಲ ಥರ ಜಾತಿ ಮರಗಳನ್ನು ಇಲ್ಲಿ ಹಾಕಿದ್ದಾರೆ. ಇದು ಕಾಟೇಜ್. ಇದು ಬಂಧುಗಳೇ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಆ ಮರ ಇದೆಯಲ್ಲ ಇದು ಮರ ತೆಂಗಿ ಕಾಟೇಜ್ ಒಳಗಿಂದ, ಆ ರೂಮ್ಸ್ ಒಳಗಿಂದ ಬಂದಿರತಕ್ಕಂಥದ್ದು. ಇವರು ಯಾವುದೇ ರೀತಿ ಪರಿಸರಕ್ಕೆ ಹಾನಿಯಾಗುವಂಥ ಕೆಲಸನ ವಿಜಯ್ ಅವರು ಮಾಡಿಲ್ಲ. ಇಂಥ ವಿಚಾರಗಳನ್ನ ನಮ್ಮ ಸರ್ಕಾರದವರು ಬಹಳಷ್ಟು ಜಾಗದಲ್ಲಿ ಅಳವಡಿಸ್ಕೊಂಡ್ರೆ ನಮ್ದು ಪರಿಸರನೇ ಎಲ್ಲೋ ಯಾವುದೋ ಲೆವೆಲ್ಗೆ ಹೋಗ್ಬಿಟ್ಬಿಡುತ್ತೆ. ನೋಡಿ ಸಾಕಷ್ಟು ಬಾತುಕೋಳಿಗಳಿದಾವೆ. ಕ್ವಾಕ್ 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 ಕ್ವಾಕ್. ಸಿಲ್ವರ್ ಸರ್. ಈ ಸಿಲ್ವರ್ಗೆ ಪೆಪ್ಪರ್ ಹಾಕಿದ್ದೀರಾ? ಇದು ಸಿಲ್ವರ್ಗೆ ಪೆಪ್ಪರ್ ಹಾಕಿದ್ದೀವಿ. ಹಾಂ ಇದು ತೇಗ ಸಿಲ್ವರು, ತೇಗ ಸಿಲ್ವರು. ಓಹೋ, ಎಲ್ಲ ಮಿಕ್ಸ್ ಮ್ಯಾಚು. ಹೌದು, ಬೇವು, ವಂಗೆ, ಶ್ರೀಗಂಧ. ಶ್ರೀಗಂಧನೂ ಬೆಳೆದಿದ್ದೀರಾ? ಪುಟ್ಟದಾದಂಥ ಗಿಡ ಇದೆ, ಅದಕ್ಕೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಅದಕ್ಕೆ ಜಾಗ ಬಿಟ್ಕೊಂಡು ಅದರ ಸುತ್ತ ಯಾವ ಥರ ಮೆಟ್ಲು ಕಟ್ಕೊಂಡಿದ್ದಾರೆ ಅಂತ. ಇಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ವಿಚಾರಗಳಿದೆ, ಬನ್ನಿ ತೋರಿಸ್ತೀನಿ. ನೋಡಿ, ಇದೊಂದು ಸಣ್ಣ ಗಿಡ, ಒಂದು ಬೆರಳಷ್ಟು ದಪ್ಪ ಇದೆ ಅಷ್ಟೇ, ಅದಕ್ಕೂ ಕೂಡ ಅಚ್ಚುಕಟ್ಟಾಗಿ ಜಾಗ ಬಿಟ್ಟಿದ್ದಾರೆ. ನೋಡಿ, ಅಡಿಕೆ ಗಿಡಗಳಿಗೆ ತೊಂದರೆ ಆಗಬಾರ್ದು ಅಂತ ನೀರು ಹೋಗೋಕ್ಕೆ ಕಂಪ್ಲೀಟಾಗಿ ವ್ಯವಸ್ಥೆ ಮಾಡ್ಕೊಂಡು ಅದ್ರ ಸುತ್ತನೇ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡ್ಕೋಬೇಕು ಆ ಥರ ಮಾಡ್ಕೊಂಡಿದ್ದಾರೆ. ನೋಡಿ, ಎಲ್ಲೂ ಕೂಡ ಪ್ರಕೃತಿಗೆ ತೊಂದರೆ ಮಾಡಿಲ್ಲ ಅವರು. ನಾವು ಪ್ರಕೃತಿನ ಜೊತೆ ಬದುಕೋದು ಹೇಗೆ ಅನ್ನೋದನ್ನ ಕಲ್ತ್ರೆ ಪ್ರಕೃತಿ ನಮ್ಮನ್ನ ಬೆಳೆಸುತ್ತೆ ಅನ್ನೋದಕ್ಕೆ ವಿಜಯ್ ಅವರೇ ಒಂದು ದೊಡ್ಡ ಉದಾಹರಣೆ ಬಂಧುಗಳೇ. ಬಾಳೆ, ನುಗ್ಗೆ ಗಿಡ, ಪಪ್ಪಾಯ, ಕಿತ್ಲೆ, ತೆಂಗಿನ ಗಿಡ, ಸಿಲ್ವರ್ ಗಿಡ, ನಾನಾ ರೀತಿ ಗಿಡಗಳು. ವಿಜಯ್ ಅವರೇ ಏನು ಈ ಜಾಗ ನೋಡ್ತಾ ಇದ್ರೆ ಒಳ್ಳೆ ವೆಸ್ಟರ್ನ್ ಘಾಟ್ ಫೀಲ್ ಆದಂಗೆ ಆಗ್ತಾ ಇದೆ. ಅದ್ಭುತವಾಗಿ ಮಾಡಿದ್ದಾರೆ. ಏನು ಇದು ಗುಟ್ಟು? ಏನ್ ಸರ್, ನಾವು ಕಾಲದಿಂದ ವ್ಯವಸಾಯ ಮಾಡ್ಕೊಂಡ್ ಬಂದವರು. ವ್ಯವಸಾಯ ಬಿಟ್ಟು ನಮ್ಗೆ ಇರಕ್ಕಾಗಲ್ಲ, ಜೊತೆಲೆ ಅದನ್ನು ವ್ಯವಸಾಯನೂ ಮಾಡ್ಕೊಂಡು ಹೋಗ್ತಾ ಇದೀವಿ. ತೆಂಗಿನ ತೋಟ ಸರಿಯಾಗಿ ಮಾಡ್ಕೊಂಡಿದ್ರಿ. ಇದ್ಯಾವ ಜಾಗ ಇದು? ಇದು ಕ್ರಿಕೆಟ್ ಗ್ರೌಂಡ್ ಸರ್ ಇದು. ಓಹೋ, ಕ್ರಿಕೆಟ್ಗೆ ಗ್ರೌಂಡ್ ಬೇರೆ ಮಾಡ್ಕೊಂಡಿದ್ದೀರಿ? ಇದು ಕಾರ್ಪೊರೇಟ್ ಟೀಮ್ಗಳೆಲ್ಲ ಬಂದ್ರೆ ಗ್ರೌಂಡ್ ಇದು. ಓಹೋ, ಇದನ್ನ ಅಡ್ವೆಂಚರಲ್ ಗೇಮು. ಓ, ಇದ್ರೊಳಗೆ ಗೇಮ್ಸ್ ಬೇರೆ ಮಾಡ್ಕೊಂಡಿದ್ದೀರಾ? ಹೌದು, ಬಂದವ್ರಿಗೆಲ್ಲ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಲಿ ಅಂದ್ಬಿಟ್ಟು ಅದಕ್ಕೆ ಅಡ್ವೆಂಚರಲ್ ಗೇಮ್. ಕೆಳಗೆ ಹೆದರಿಕೆ ಆಗಲಿ ಅಂದ್ಬಿಟ್ಟು ನೀರ್ ಕೆಳಗೆ ಇದೆಲ್ಲ ಮಾಡಿದಿರಾ ಮೇಲೆ? ಬಂದವ್ರಿಗೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಲಿ ಅಂತ. ಕೆಳಗಡೆ ನೋಡೋರಿಗೆ ನೀರೊಳಗೆ ಬೀಳ್ತಿದೀವಿ ಅನ್ನೋ ಫೀಲಿಂಗು ಬರಬೇಕು. ಹೌದು, ನೋಡಕ್ ಈಸಿ ಹಂಗೆ ಅನ್ನಂಗೆ ಕಾಣುತ್ತೆ ಬಂಧುಗಳೇ. ಇದು ಈ ಅಡ್ವೆಂಚರ್ ಅಷ್ಟು ಈಸಿ ಆಗಿಲ್ಲ. ಇದು ಫುಲ್ಲು ಬ್ಯಾಲೆನ್ಸೇ ಸಿಗಲ್ಲ. ಹತ್ರ ಸೇಫ್ ಇದೆ. ಇಲ್ಲಿ ನೋಡಿ, ಬಿದ್ರು ಇವೇನು ಕೇಬಲ್ ಇದೆ, ಇದು ನಮ್ಮನ್ನು ಕಾಪಾಡುತ್ತೆ. ಇದು ಆದರೂ ಏನೋ ಇಟ್ಕೊಂಡು ಹೋಗೋಗಿ ಹಿಂಗೆಲ್ಲ ಅಲಾಡಿಸುತ್ತೆ. ಇವೆಲ್ಲ ತುಂಬ ಅಡ್ವೆಂಚರ್ ಆಗಿದೆ ಬಂಧುಗಳೇ. ಬಂದು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಟಿವಿಲಿ ನೋಡ್ತಾ ಇದ್ದೆ ನಾವು, ಬಿಗ್ ಬಾಸ್ಗಳಲ್ಲಿ ಇಲ್ಲಿ ಆಡ್ಬೋದು, ಅದನ್ನ ಬಂದು ಆ ಎಂಜಾಯ್ಮೆಂಟ್ ಸಿಕ್ಕಿದೆ. ಓಹೋ, ಸೂಪರಾಗಿ ಹೊಡೆದ್ಬಿಟ್ರಿ. ಸರ್, ಏನು ಅನಿಸ್ತು ನಿಮ್ಗೆ ಅನುಭವ ಇಲ್ಲಿದು? ಇಲ್ಲಿಗಿಂತ ಆ ಗೇಮ್ ಚೆನ್ನಾಗಿತ್ತು. ಭಯ ಆಯ್ತಾ ಇತ್ತದು. ಒಂದು ಹುಡುಗಿ ಸ್ಫೂರ್ತಿ ಕೊಟ್ಟಾದ್ಮೇಲೆ ಮುಂದಕ್ಕೆ ಹೋಗಿದ್ ನಾನು ಸೆಂಟ್ರಲ್ ನಿಂತ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಗಿದೆ, ರೂಮ್ಸ್ ಇಷ್ಟ ಆಯ್ತು, ಕ್ಲೀನ್ ಇದೆ, ರೆಸ್ಟ್ ರೂಮ್ಸು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಗೇಮ್ಸು ಇಷ್ಟ ಆಯ್ತು ನಮಗೆ. ಎಕ್ಸಲೆಂಟ್. ಫುಡ್ ಎಲ್ಲ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೇಚರ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ವಾಶ್ರೂಮ್ ಸ್ಕೇರಿ ಆಗಿತ್ತು, ಟ್ರೀ ಎಲ್ಲ ಇದೆ. ಅದು ಕಟ್ ಮಾಡಬಾರ್ದು, ನಿಮ್ಗೆ ಆ ಫೀಲಿಂಗ್ ಇರಲಿ, ಟ್ರೀ ಕಟ್ ಮಾಡಬಾರ್ದು ಅಂತ ಎಲ್ಲ ಇದೆ ಅಲ್ಲಿ. ಇನ್ನೂ ಒಳ್ಳೇದಲ್ವಾ? ಹೈಜಿನಿಕ್ ಆಗಿದೆ. ಇಟ್ಸ್ ಫುಡ್ ಇಸ್ ಆಲ್ಸೋ ಓಕೆ ಬಂಧುಗಳೇ, ಇಲ್ಲೂ ಕೂಡ ಒಂದು ಜಿಪ್ ಲೈನ್ ಇದೆ. ನೀವು ನೋಡ್ಬೋದು, ಪ್ರಕೃತಿ ನಡುವೆ ಸುತ್ತಮುತ್ತ ಮರ ಗಿಡಗಳು, ಅದ್ರ ನಡುವೆ ಒಂದು ನೀರು, ಅದ್ರ ಮಧ್ಯೆ ಹಾದು ಹೋಗೋದು ಈಗ ಜಿಪ್ ಲೈನಲ್ಲಿ. ಇದು ಒಂದು ಮಜಾ. ಈಗ ಬನ್ನಿ ನೋಡೋಣ. ಎಲ್ಲ ಟೆಸ್ಟ್ ಆಗಿದೆಯಾ ತಾನೇ? ಆಮೇಲೆ ಯಾರು ಆಡ್ದಾನೆ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಎಲ್ಲ ಆಡ್ತಾವ್ರ ಬಂದವರೆಲ್ಲ? ಅಯ್ಯಪ್ಪ, ಅಯ್ಯೋ, ಪ್ರಕೃತಿ ನಡುವೆ ಜಿಪ್ ಲೈನ್. ವಿಜಯ್ ಅವ್ರಿ, ಈ ಕಾಟೇಜಸ್ ಎಲ್ಲ ಏನು ಬಂಡೆ ಮೇಲೆ ಕಟ್ಟಿರೋದಾ? ಸರ್ ಹೌದು, ನನಗೆ ಎಲ್ಲೆಲ್ಲಿ ಬಂಡೆ ಇತ್ತು ಆ ಜಾಗದಲ್ಲಿ ಮಾತ್ರ ರೂಮ್ಗಳು ಕಟ್ಟಿದ್ದೀನಿ. ಡೆಕೋರೇಷನ್ ಜಾಗನ ನಾನು ಎಲ್ಲೂ ವೇಸ್ಟ್ ಮಾಡಿಲ್ಲ. ನೋಡಿ, ಎಲ್ಲ ಕಟ್ಟಿರೋದೆಲ್ಲ ಬಂಧುಗಳೇ ಬಂಡೆ ಮೇಲೆ ಮನೆ ಕಟ್ಕೊಂಡಿದ್ದಾರೆ. ಯಾಕಂದ್ರೆ ಬಂಡೆ ಮೇಲೆ ಬೆಳೆ ಬೆಳೆಯೋಕ್ಕಾಗಲ್ಲ, ಹಾಗಾಗಿ ಬಂಡೆ ಮೇಲೆ ಎಲ್ಲ ಕಾಟೇಜಸ್ ಕಟ್ಟಿದ್ದಾರೆ.
ಇನ್ನು ಅಗ್ರಿಕಲ್ಚರ್ ಇದ್ರ ಲ್ಯಾಂಡ್ ಏನಿದೆ ಅದರಲ್ಲೆಲ್ಲ ಮರ ಗಿಡಗಳನ್ನ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ವಿಜಯರು. ನೋಡಿ ರೂಮ್ಸ್ ಯಾವ ಥರ ಅರೇಂಜ್ ಮಾಡಿದ್ದಾರೆ. ಒಳ್ಳೆ 5 ಸ್ಟಾರ್ ಹೋಟ್ಲ್ ಇದ್ದಂಗಿದೆ ಬಂಧುಗಳೇ. ಒಂದು ಒಳ್ಳೆ ಟಿ ವಿ ವ್ಯವಸ್ಥೆ, AC ವ್ಯವಸ್ಥೆ, ಬೆಡ್ಗಳೆಲ್ಲ ಅದ್ಭುತವಾಗಿದೆ ಬಂಧುಗಳೇ. ಒಂದು ಮಿರರ್ ಇದೆ, ವಾಶ್ರೂಮ್ ಎಲ್ಲ ಚಿಂದಿಯಾಗಿದೆ ಬಂಧುಗಳೇ. ಇದು ಇಲ್ಲಿನ ರೂಮಿನ ವ್ಯವಸ್ಥೆ. ಎಷ್ಟು ರೂಮ್ಗಳಿದೆ ವಿಜಯ್ ಅವರ ಈ ಥರದ್ದು? ಸರ್ 20 ಈ ಥರ ರೂಮ್ಗಳು 20 ರೂಮ್ಗಳು ಬಂಧುಗಳೇ. ತೋರಿಸಿದ್ದೆಲ್ಲ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಿಲ್ಲ ಅಂದರೆ ಈ ರೆಸಾರ್ಟಿನ ಒಂದು ತುದಿಗೆ ಒಂದು ಜಾಗಕ್ಕೆ ಬಂದು ನಿಂತಿದ್ದೀನಿ. ನೀವು ನೋಡ್ಬೋದು, ಅಲ್ಲೇ ಎಂಟ್ರೆನ್ಸ್ ಜಾಗ ಇದು. ಅಲ್ಲಿಂದ ಬಂದರೆ ಒಳಗಡೆ ಎಲ್ಲ ನೋಡಿದ್ರೆ ನೀವು ಗೊತ್ತಾಗತ್ತೆ ನೋಡಿ ನಿಮಗೆ. ಕಂಪ್ಲೀಟಾಗಿ ಒಂದು ಕಾಡು ಸೃಷ್ಟಿ ಮಾಡಿರೋದು ಇವರು. ಕಂಪ್ಲೀಟಾಗಿ ಒಂದು ಕಾಡು ಸೃಷ್ಟಿ ಮಾಡಿ ಇದ್ರೊಳಗೆ ನೀವು ಅಡ್ವೆಂಚರ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಏನೆಲ್ಲ ಇದೆ ಪ್ರತಿಯೊಂದನ್ನು ಇದರೊಳಗೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಬಂಧುಗಳೇ. ತೆರೆಯ ಮುಂಭಾಗದಲ್ಲಿ ಬಹಳಷ್ಟು ಸಾಧಕರನ್ನ ನಾವು ನೋಡಿರ್ತೀವಿ. ತೆರೆಯ ಹಿಂಭಾಗದಲ್ಲಿ ಬಹಳಷ್ಟು ಸಾಧಕರು ಇರ್ತಾರೆ. ಅವ್ರು ನಮ್ಮ ಸುತ್ತಮುತ್ತನೇ ಇರ್ತಾರೆ ಬಂಧುಗಳೇ. ಅಂಥವ್ರನ್ನ ಕಂಡುಹಿಡಿಯೋದ್ರಲ್ಲಿ ನಾವು ವಿಫಲರಾಗ್ತಾ ಇರ್ತೀವಿ. ಅಂಥ ಸಾಧಕರಲ್ಲಿ ವಿಜಯರು ಕೂಡ ಒಬ್ಬರು. ಇವರೊಬ್ಬರು ಉದ್ಯಮಿನೂ ಹೌದು, ಒಬ್ಬ ರೈತನೂ ಹೌದು, ಒಬ್ಬ ಪರಿಸರ ಪ್ರೇಮಿನೂ ಹೌದು. ಇವತ್ತಿನ ಯುವ ರೈತರು ಮತ್ತು ರೈತರು ತಮ್ಮ ಆಸ್ತಿಗಳನ್ನೆಲ್ಲ ಜಮೀನೆಲ್ಲನೂ ಹೊರ ರಾಜ್ಯದವ್ರಿಗೆ ಮಾರಿ ಒಂದು 5,000, 10,000, 15,000 ಹಿಂಗೆ ಪಟ್ಟಣಕ್ಕೆ ಹೋಗಿ ಸೇರ್ಕೊಂಡು ಕೆಲಸ ಮಾಡಕ್ಕೆ ಹೋಗ್ತಾರೆ. ಅದರಲ್ಲೂ ಜೀವನ ಸಾಕ್ಸೋಕ್ಕಾಗ್ದೇ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಎಂಥ ರೈತರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ನಮ್ಮ ರೈತರ ಬಗ್ಗೆ ನಾನು ಹೇಳ್ತೀನಿ ಅಂದರೆ, ನಮ್ಮ ರೈತರುಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಎಜುಕೇಶನ್ ಬಹಳ ಮುಖ್ಯ, ಪ್ರತಿಯೊಬ್ಬರು ಎಜುಕೇಶನ್ ಕೊಡಿಸ್ಲೇಬೇಕು. ಆದರೆ ಏನಪ್ಪ ಮಾಡೋದು, ಎಜುಕೇಶನ್ ತಗೊಂಡ ತಕ್ಷಣ ಕೆಲಸಕ್ಕೆ ಹೋಗ್ಬೇಕು, ವ್ಯವಸಾಯ ಮಾಡಲೇಬಾರ್ದು ಅನ್ನೋದು ಒಂದು. ಇಲ್ಲ ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋದು ತಾಟಿಲ್ಲ. ಎಜುಕೇಶನ್ ಮಾಡಿದ್ವಾ ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲಾರು ಬೇರೆ ಕಡೆ ಕೆಲಸ ಮಾಡಬೇಕು. ನಮ್ಮೆಲ್ಲ ಸ್ವಂತ ಉದ್ಯಮ, ನಮ್ಮ ಜಮೀನಲ್ಲೇ ವ್ಯವಸಾಯದಲ್ಲೇ ಏನಾರ ಒಂದು ಹೊತ್ತಾಗಿ ಒಂದು ಕ್ರಿಯೇಟ್ ಮಾಡೋಣ ಅನ್ನೋ ಒಂದು ಮೈಂಡ್ ಯಾರಲ್ಲೂ ಇಲ್ಲ, ಬಹಳ ಕಡಿಮೆ ಆಗೋಗಿದೆ. ಇವತ್ತೇನಪ್ಪ ಅಂದ್ರೆ ರೈತನ ಮಗ ಅಂದ್ರೆ ಎಣ್ಣೆ ಕೊಡಲ್ರು ಜನ, ಆ ಥರ ಕಾನ್ಸೆಪ್ಟ್ ಅಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಹೇಳೋದು ಒಂದೇ, ಎಜುಕೇಶನ್ ಮಾಡಲಿ, ಎಜುಕೇಶನ್ ಜೊತೆಗೆ ಕಮರ್ಷಿಯಲ್ಗೂ ಥಿಂಕ್ ಮಾಡಿಬಿಟ್ಟು ಅಗ್ರಿಕಲ್ಚರ್ನ ತೊಗೊಂಡೋದ್ರೆ ಒಂದು ಒಳ್ಳೆ ಮಟ್ಟಕ್ಕೆ ಹೋಗಿ ಒಳ್ಳೆ ಒಂದು MNC ಕಂಪ್ನಿಯಲ್ಲಿ ಏನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಏನು ಸಂಪಾದನೆ ಮಾಡ್ತಾನೆ ಮಂತ್ಲಿ ಅಷ್ಟು ಸಂಪಾದನೆ ಮಾಡ್ಬೋದು. ಅದರಲ್ಲಿ ಏನೂ ಇಲ್ಲ, ಸ್ವಲ್ಪ ಕಮರ್ಷಿಯಲ್ ಆಗಿ ಥಿಂಕ್ ಮಾಡಬೇಕು. ಇಷ್ಟೇ ಬಂಧುಗಳೇ, ಇನ್ನೇನಿಲ್ಲ ವಿಚಾರಗಳು. ಏನು ಅಂದರೆ ಅಪ್ಪ ಹಾಕಿದ ಆಲದ ಮರ ಅಂತ ಒಂದೇ ಪ್ರೋಸೆಸ್. ಕಾಲ ಬದಲಾದಂಗೆ ನಾವು ಒಂದು ಸ್ವಲ್ಪ ಅಗ್ರಿಕಲ್ಚರ್ ಮಾಡೋ ಮೆಥಡ್ನ ಒಂಚೂರು ಬದಲು ಮಾಡ್ಕೊಂಡ್ರೆ ನಾವು ಅದರಲ್ಲೂ ಕೂಡ ಬಹಳಷ್ಟು ಇನ್ಕಮ್ನ ತೆಗಿಬೋದು. ಈಗಿನ ವಿಧಾನಗಳು, ಈಗಿನ ನ್ಯೂ ಜನರೇಷನ್ ಕೆಲವು ಕಡೆ ಮಾಡ್ತಾ ಇದ್ದಾರೆ ಅಗ್ರಿಕಲ್ಚರ್ನೆಲ್ಲ, ಅದರಿಂದ ಬಹಳಷ್ಟು ಹಣ ಸಂಪಾದನೆ ಮಾಡಿ ಒಳ್ಳೆ ಮಟ್ಟದಲ್ಲೇ ಇದ್ದಾರೆ ಬಂಧುಗಳೇ. ಹಾಗೆ ಅಗ್ರಿಕಲ್ಚರಲ್ಲಿ ಏನೂ ಆಗಲ್ಲ ಅನ್ನೋ ಕಾನ್ಸೆಪ್ಟು ಸುಳ್ಳು ಬಂಧುಗಳೇ. ನೋಡ್ತಾ ಹೋದರೆ ಅಗ್ರಿಕಲ್ಚರಲ್ಲಿ ಇನ್ನೂ ಅದ್ಭುತವಾದಂಥ ವಿಚಾರಗಳನ್ನ, ಸಾಧನೆಗಳನ್ನ ಮಾಡ್ಬೋದು ಬಂಧುಗಳೇ. ಅದಕ್ಕೆ ಇಂಥ ಸಾಧಕರೇ ಸಾಕ್ಷಿ ಬಂಧುಗಳೇ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತಾನೆ ಇರ್ತೀವಿ. ನಮ್ಮ ವೀಡಿಯೋಸ್ಗಳನ್ನೆಲ್ಲ ನೀವು ಕಂಪ್ಲೀಟಾಗಿ ನೋಡಬೇಕು ಅಂದರೆ ನಮ್ಮದು ಸತೀಶ್ ಹಿರೇಗೌಡ ಅಂತ ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ಗೆ ಹೋಗಿ ನೀವು ಕಂಪ್ಲೀಟಾಗಿ ಬ್ರೌಸ್ ಮಾಡಿದ್ರೆ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ಅಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಸತೀಶ್ ಹಿರೇಗೌಡ ಅಂತ ನೀವು ಸರ್ಚ್ ಮಾಡಿದ್ರೆ ಅಲ್ಲೂ ಕೂಡ ನಮ್ಮನ್ನು ನೀವು ಫಾಲೋ ಮಾಡ್ಬೋದು ಬಂಧುಗಳೇ. ಆಮೆಗುಂಡಿ ರೆಸಾರ್ಟ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಆಮೆಗುಂಡಿ ಅವ್ರದ್ದು ಆಮೆಗುಂಡಿ.com ಅಂತ ಒಂದು ವೆಬ್ಸೈಟ್ ಇದೆ. ಅದರೊಳಗೆ ಬಂದರೆ ನೀವು ಕಂಪ್ಲೀಟಾಗಿ ಏನೆಲ್ಲ ಅದರದ್ದು ಫೆಸಿಲಿಟೀಸ್ ಇದೆ ಎಲ್ಲದನ್ನು ಇಲ್ಲಿ ಚೆಕ್ ಮಾಡ್ಬೋದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಇಲ್ಲಿ ವಾಟ್ಸಪ್ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ಪಿಗೆ ಡೈರೆಕ್ಟಾಗಿ ಚಾಟಿಗೆ ಕರ್ಕೊಂಡ್ಬರುತ್ತೆ. ಅವ್ರ ಜೊತೆ ನೀವು ಡೈರೆಕ್ಟಾಗಿ ಚಾಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಅವ್ರದ್ದು ಕೂಡ ಆಮೆಗುಂಡಿ ರೆಸಾರ್ಟ್ ಅಂತ ಒಂದು ಫೇಸ್ಬುಕ್ ಪೇಜ್ ಇದೆ. ಆ ಫೇಸ್ಬುಕ್ ಪೇಜಲ್ಲಿ ಬಂದರೂ ಕೂಡ ಅಲ್ಲೂ ಕೂಡ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಡೈರೆಕ್ಟ್ ಮ್ಯಾಪ್ ಕೂಡ ಅಡ್ರೆಸ್ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಅಲ್ಲಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಡ್ರೆಸ್ ಕಂಡು ಹಿಡ್ಕೊಬೋದು. ಇಲ್ಲೂ ಕೂಡ ನಿಮಗೆ ಒಂದು ನಂಬರ್ ಸಿಗುತ್ತೆ, ಅಲ್ಲೂ ಕೂಡ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬಂಧುಗಳೇ, ಈಗಂತ ಹೇಳ್ತಾ ಮತ್ತೆ ನಿಮಗೆ ಸಿಗ್ತಾನೆ ಇರ್ತೀವಿ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ.